ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆವಾಗಲೇ ಎದ್ದೆ, ಇವಾಗ ಎದ್ದಿಲ್ಲ. ಇವಾಗ ಏನದು ಜೀರಿಗೆ ನೀರು ಬಿಸಿ ಮಾಡ್ಕೋಬೇಕಿತ್ತು. ಸೊ ಅಡುಗೆ ಮನೆಗೆ ಬಂದಿದ್ದೀನಿ. ನಮ್ಮ ಪಾಪುಗೆ ಊಟ ಹಾಕ್ಕೊಟ್ಟೆ. ಅವಳು ಸ್ವಲ್ಪ ತಿಂದು ಸ್ವಲ್ಪ ತಿಂದಿಲ್ಲ. ಸೊ ಫಾರ್ ಎ ಚೇಂಜ್ ಇವತ್ತು ಜೀರಿಗೆ ನೀರು ಬದಲು ಐ ಆಮ್ ಥಿಂಕಿಂಗ್ ಟು ಡ್ರಿಂಕ್ ಲೆಮನ್ ಜಿಂಜರ್ ವಾಟರ್. ಸೊ ಅದನ್ನು ಕುಡಿತೀನಿ ಮೋಸ್ಟ್ ಲೈಕ್ಲಿ. ಇವಾಗ ಸ್ಟಾರ್ಟ್ ಮಾಡಬೇಕು. ಪಾಪು ಜರ್ಗೋ ನೋಡಿ ಗೈಸ್, ನಮ್ಮ ಪಾಪು ಹೊಸ ಬಟ್ಟೆ ಹಾಕೊಂಬಿಟ್ಟು. ಹೊಸ ಬಟ್ಟೆ ನಮ್ಮ ಪಾಪು. ಕೂಟ್ ಪಾಪು, ಅದು ಕೂಟ್ ಪಾಪು. ಜರ್ಕೋ ಪಾಪು. ಪಾತ್ರೆ ತೊಳಿಬೇಕು, ಬೇಜಾನ್ ಪಾತ್ರೆಗಳಿದಾವೆ. ಏನು ಮಾಡ್ತೀನೋ ಏನೋ. ಲೇಜಿ ಅಂದರೆ ಲೇಜಿ ಅಬ್ಬಿ. ಕೆಲಸ ಮಾಡಬೇಕು ಅಂದ್ರೆ ನನಗೆ ಕಷ್ಟ. ಅದರಿಂದ ವಾಶ್ ಇಟ್ಬಿಟ್ಟು ಬೇರೆ ಪಾತ್ರೆ ತಗೊಂಡು ನೀರು ಕಾಯಿಸ್ಕೊಳ್ಳುವ. ಸೊ ಇವಾಗ ನೀರು ಕಾಯಿಸ್ಕೊಳ್ಳೋದಕ್ಕೆ ಫಸ್ಟು ಪಾತ್ರೆಗೆ ನೀರು ಇಟ್ಕೊಂಡು ಸ್ಟವ್ ಆನ್ ಮಾಡಬೇಕು. ಸ್ಟವ್ ಆನ್ ಮಾಡಿದ ಮೇಲೆ ಶುಂಠಿ ತಗೊಂಡು ಶುಂಠಿ ಹಾಕೋಬೇಕು. ನಮ್ಮಮ್ಮ ಎಲ್ಲ ಕಟ್ ಮಾಡಿ ಇಟ್ಟಿರ್ತಾರೆ ನನಗೆ ಅಂತ. ಶುಂಠಿ, ಈರುಳ್ಳಿ ಎಲ್ಲ ಸಿಪ್ಪೆ ಬಿಸಿ ಎಲ್ಲ ಇಟ್ಟಿರ್ತಾರೆ. ಜಸ್ಟ್ ತಗೊಳ್ಳೋದು, ಯೂಸ್ ಮಾಡೋದು ಅಷ್ಟೇ. ಈಸಿ ಕೆಲಸ. ಒಂದು ನಿಮಿಷ ಇರಿ. ಸೊ ಇಲ್ಲಿ ಹಾಫ್ ಲೆಮನ್, ಇಷ್ಟು ಜಿಂಜರ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು, ಬಟ್ ನಾನು ಹಾಕ್ಕೊಂಡಿಲ್ಲ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಕುದ್ದ ಮೇಲೆ ಗ್ಲಾಸಿಗೆ ಸ್ಟ್ರೈನ್ ಮಾಡಿಕೊಂಡು ಕುಡಿಯೋದು ಅಷ್ಟೇ. ನಮ್ಮ ಪಾಪು ಏನಕ್ಕೆ ಹಿಂಗೆ ಕೂತಾಳೆ, ಅಡ್ಡ ಸಿಗ್ತಾಳೆ. ಸೊ ನಾನು ಆ್ಯಕ್ಚುಲಿ ಪಾತ್ರೆ ತೊಳಿಬೇಕು. ಎಲ್ಲ ಪಾತ್ರೆ ತೊಳಿಯೋಕೆ ಹಾಕ್ಕೋತಾ ಇದ್ದೀನಿ. So that will be easy for me to wash my vessels. I don't want to show my kitchen. ತುಂಬ ಅಸಹ್ಯವಾಗಿದೆ. ಸೊ ಏನು ಇದ್ದಾವೆ ಅನ್ಕೋತೀರ. ಸೊ ಯಾ, ಇಟ್ ಈಸ್ ವಾಟ್ ಇಟ್ ಈಸ್. ಕಿಚನ್ ಸ್ವಲ್ಪ ಯಾವಾಗ ನಾನು ಮೆಸ್ಸಿನೇ ಇಡೋದು. ಐ ಆಮ್ ಮೆಸ್ಸಿ ಪರ್ಸನ್, ನಾಟ್ ಅ ವೆರಿ ಕ್ಲೀನ್ ಪರ್ಸನ್. ಸೊ ಇದು ನನ್ನ ಗ್ಲಾಸ್, ಯಾವಾಗಲೂ ಇದರಲ್ಲೇ ನಾನು ಕುಡಿಯೋದು. ಸೊ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಕುದ್ದ ಮೇಲೆ ಕುಡಿಬೇಕು. ಮತ್ತು ಪಾತ್ರೆ ವಾಶ್ ಮಾಡಬೇಕು, ಮನೆ ಕಸ ಗುಡಿಸ್ಬೇಕು, ಏನೇನೋ ಕೆಲಸಗಳಿದ್ದಾವೆ. ಪಾತ್ರೆ ಮನೆ ಕಸ ಗುಡಿಸಿ ಆಮೇಲೆ ಪಾತ್ರೆ ವಾಶ್ ಮಾಡೋಕ್ಕೆ ನೀರು ಕುಡಿದು ಸ್ವಲ್ಪ ಬಿಟ್ಟು ಒಂದು ಹಾಫ್ ಆನ್ ಅವರ್, 45 ಮಿನಿಟ್ಸ್, 1 ಅವರ್ ಆಗುತ್ತೆ. ನಾನು ಊಟ ಎಲ್ಲ ತಿಂಡಿ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ. ಸೊ ಯೂಶ್ವಲಿ ನಾನು ಮಾಡೋದೇ 6 o'clock ಇನ್ ಈವ್ನಿಂಗೇ ತಿನ್ನೋದು. ಸೊ ಇವಾಗ ಅದೇ ಮಾಡಬೇಕು. 6 o'clockಗೆ ಫಸ್ಟ್ ಮೀಲ್ ಸ್ಟಾರ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಕೆಲಸ ಮಾಡಬೇಕು. ಈಗ ಕುತ್ಕೊಂಡು ಕೆಲಸ ಮಾಡ್ತಿರ್ತೀನಿ. ಎದ್ದು ಬಂದಮೇಲೆ ಕೆಲಸ ಮಾಡೋದೆಲ್ಲ ಮಾಡ್ತೀನಿ, ಫ್ರೆಶ್ ಅಪ್ ಎಲ್ಲ ಆದಮೇಲೆ. ಬಟ್ ಫುಡ್ ಸ್ಟಾರ್ಟ್ ಮಾಡೋದು, ಅದು ಡೈಲಿ ಡಯಟ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಟೈಮ್ ಇಟ್ಕೋಬೇಕು, ಈ ಟೈಮ್ಗೆ ತಿನ್ನಬೇಕು ಅಂತ. ಸೊ ಆ ಟೈಮ್ಗೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಔಟ್ಸೈಡ್ ಫುಡ್ ಕನ್ಸ್ಯೂಮಿಂಗ್, ಮನೆ ಫುಡ್ಡೇ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ. ಸೊ ಯಾ, ಇಟ್ ಈಸ್ ಗೋಯಿಂಗ್ ಆನ್. ಸೊ ಗೈಸ್, ಇಲ್ಲಿ ನೀರು, ನಿಂಬೆಹಣ್ಣು, ಶುಂಠಿ ನೀರು ಫುಲ್ಲು ಕುದಿಸಿ ಅದನ್ನ ಸ್ಟ್ರೈನ್ ಮಾಡಿ ಗ್ಲಾಸಿಗೆ ಹಾಕ್ಕೊಂಬಂದಿದ್ದೀನಿ. ಕುಡಿಬೇಕು ಇವಾಗ. ಕುಡಿಯೋಣ ಬನ್ನಿ, ಕುಡಿಯುವುದಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಯಾ, ಬೇರೆ ಕುಡಿದ್ಬಿಟ್ಟು ಆಮೇಲೆ ತಿಂಡಿ ಮಾಡ್ಕೋಬೇಕು. ಒಂದು 6 ಗಂಟೆ ಹಂಗೆ. ನಮ್ಮ ಪಾಪು ನೋಡಿ ಅಲ್ಲಿ ಮಲಗಿದ್ದಾಳೆ.
ಪಾಪುಗೆ ಸಿಟ್ಟು ಬಂದುಬಿಟ್ಟಿದೆ, ಬೈದ್ಬಿಟ್ಟೆ ಅಂತ. ಸುಮ್ಮನೆ ಮೇಲೆ ಹೋಗ್ತಾಳೆ, ಕೆಳಗಡೆ ಬರ್ತಾಳೆ, ಮೇಲೆ ಹೋಗ್ತಾಳೆ, ಕೆಳಗಡೆ ಬರ್ತಾಳೆ. ಮೇಲೆ ಹೋದರೆ ಬಿದ್ದೋಗ್ತಾಳೆ ಅನ್ನೋ ಭಯ ನನಗೆ. ಎಷ್ಟೊತ್ತಿಗೆ ಕರೆದ್ರೂ ಕಿವಿ ಕೆಲ್ಸಾರಂಗೆ ಕೂತಿರೋದು ಹಂಗೆ. ಅದಕ್ಕೆ ಸಿಟ್ಟು ಬಂದಿದೆ ಪಾಪುಗೆ, ಬೈದಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಸ್ಟವ್ಗೆಲ್ಲ ಸ್ಟವ್ದು ಕ್ಲೀನ್ ಮಾಡೋದೇನೋ ಲಿಕ್ವಿಡ್ ಬರುತ್ತೆ. ಸೊ ಅದನ್ನು ಹಾಕಿ ಬಿಟ್ಟಿನಿ. ಒಂದು 20 ಮಿನಿಟ್ಸ್ ಆದಮೇಲೆ ಉಜ್ಜಿದ್ರೆ ಸ್ಟವ್ ಪಳ ಅಂತ ಆಗುತ್ತೆ ಅಂತೆ. ಸೊ ಇದು ಎಲೆಕ್ಟ್ರಿಕ್ ಸ್ಟವ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅದರಿಂದ ಇದೇ ಲಿಕ್ವಿಡ್. ಎಂಥದೋ ಲಿಕ್ವಿಡ್ ನಂಗೆ ಗೊತ್ತಿಲ್ಲ ಗೈಸ್, ನಮ್ಮಮ್ಮ ತರಿಸಿರೋದು. ಸೊ ಅದನ್ನು ಹಾಕಿಬಿಟ್ಟಿನಿ. ಇವಾಗ ಅದನ್ನು 20 ಮಿನಿಟ್ಸ್ ಆದಮೇಲೆ ಕ್ಲೀನ್ ಮಾಡಿದ್ರೆ ಆಗೋಗುತ್ತೆ. ಇಷ್ಟು ಸಾಮಾನಿದೆ, ವಾಶ್ ಮಾಡಬೇಕು. ವಾಶ್ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಸ್ನಾನ ಮಾಡ್ಕೊಬಂದು ನೆಕ್ಸ್ಟ್ ಕೆಲಸಗಳನ್ನ ಮಾಡಬೇಕು. ಸೊ ನೋಡೋಣ. ಸೊ ಗೈಸ್, ಇವಾಗ ವೆಯ್ಟ್ ಚೆಕ್ ಮಾಡಬೇಕಿತ್ತು ಆ್ಯಕ್ಚುಲಿ. ಅದಕ್ಕೆ ಮೇಲೆ ಹೋಗ್ತಾ ಇದ್ದೀನಿ. ವೆಯ್ಟ್ ಚೆಕ್ ಮಾಡ್ಕೊಂಡು ಬಂದು ಆಮೇಲೆ ಲೆಮನ್ ಜಿಂಜರ್ ವಾಟರ್ ಕುಡಿಬೇಕು. ಸೊ ಫಸ್ಟ್ ವೆಯ್ಟ್ ಚೆಕ್ ಮಾಡೋಣ. ನಮ್ಮ ಪಾಪನಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ, ಅದರಲ್ಲೇ ಕೂತಿರು. ಮೇಲೆ ಬಂದರೆ ಹಿಂಸೆ ಹೇಳ್ತಾಳೆ, ವಾಪಸ್ ಕೆಳಗಡೆನೇ ಇಳಿದು ಬರೋಲ್ಲ ಅಂತಾಳೆ. ಸೊ ವೆಯ್ಟ್ ಚೆಕ್ ಮಾಡಿಬಿಟ್ಟು ನನಗೂ ವಾಪಸ್ ಸಿಗ್ತೀನಿ, ಓಕೆನಾ? ಸೊ ಗೈಸ್, ವೆಯ್ಟ್ ಚೆಕ್ ಮಾಡಿದ್ದಾಯಿತು. ಎಷ್ಟು ಅಂತೆಲ್ಲ ಹೇಳೋಲ್ಲ, ಬಟ್ ಗುಡ್ ಪ್ರೋಗ್ರೆಸ್. ಸೊ ಇವಾಗ ನೀರು ಕುಡಿದು ಆಮೇಲೆ ಮುಂದಿನ ಕೆಲಸವನ್ನು ಮಾಡಬೇಕು. ಕುಡಿತೀನಿ. ನೀರು ಕುಡ್ದು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಗೈಸ್, ನನ್ನ ಪಾಪುಗೆ ಸಿಟ್ಟು ಬಂದ್ಬಿಟ್ಟಿದೆ. ಸಿಟ್ಟು ಏನಕ್ಕೆ ಅಂದರೆ ಮೇಲೆ ಹೋಗ್ತಾಳೆ, ಕೆಳಗಡೆ ಬರ್ತಾಳೆ. ಅದಕ್ಕೆ ಬೈದಿದ್ದಕ್ಕೆ ಇವಾಗ ಸಿಟ್ಟು ಬಂದ್ಬಿಟ್ಟು ನನ್ನ ಮಾತಾಡ್ಸ್ತಿಲ್ಲ. ಅವಳು ಮುಖ ತಿರ್ಸ್ಕೊಂಡು ಕೂತಿದ್ದಾಳೆ. ನೋಡಿ ಗೈಸ್, ಹಿಂಗೆ ಇಷ್ಟು ಚಿಕ್ಕವಳು ಇಷ್ಟು ಸಿಟ್ಟು ಬರುತ್ತೆ. ಮನುಷ್ಯರಿಗಿಂತ ಜಾಸ್ತಿ ಸಿಟ್ಟು ಬರುತ್ತೆ ಅವಳು. ಏನು ಮಾಡೋದು ಅಂತ ಹೇಳಿದ ಮಾತೇ ಕೇಳಲ್ಲ. ಅವ್ರಿಗೆ ನನ್ನ ಪಕ್ಕ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ, ಬಟ್ ಅಂದರೂ ಕೂತ್ಕೊಂಡಿದ್ದಾಳೆ. ಏನು ಮಾಡೋದು? ಸಿಟ್ಟು ಬರ್ತಿದೆ ಅವಳಿಗೆ, ಇರಿಟೇಟ್ ಆಗ್ತಿದೆ. ನನಗಿಂತ ಜಾಸ್ತಿ ಇರಿಟೇಷನ್ ಆಗ್ತಿದೆ ಅದಕ್ಕೆ. ಸೊ ಇವಾಗ ಸ್ಟವ್ ಜನ ಬನ್ನಿ. ಸ್ಟವ್ ಉಜ್ಜಿಬಿಟ್ಟು ಸ್ಟವ್ ಉಜ್ಜಿದೆ. ಆವಾಗ ಅದನ್ನು ನೀಟಾಗಿ ಏನೇನು ಗಲೀಜಿದೆಯೋ ಅದೆಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಅಂತ ನಮ್ಮಮ್ಮ ಹೇಳಿದ್ರು. ಇದಕ್ಕೆ ಮುಂಚೆ ನಮ್ಮಮ್ಮ ಮಾಡಿರೋದು, ನಾನು ಮಾಡಿಲ್ಲ. ನಮ್ಮಮ್ಮ ಇದ್ದರೆ ನಾನೇನು ಕೆಲಸನೇ ಮಾಡಲ್ಲ, ಎಲ್ಲ ಅಮ್ಮನೇ ಮಾಡ್ತಾರೆ. ನಾನು ಸುಮ್ಮನೆ ಕೂತಿರ್ತೀನಿ, ಅದಕ್ಕೆ ಏನೋ ಕಷ್ಟ ಆಗೋದು ನನಗೆ. ಅವಾಗೆಲ್ಲ ಮಾಡಿದ್ದೆ, ಇವಾಗ ಈ ಥರ ಪ್ರಾಬ್ಲಮ್ ಆಗ್ತಿತ್ತಾ? ಎಷ್ಟು ಗಲೀಜಿದೆ ಅಂದರೆ ಗೈಸ್, ಸಿಕ್ಕಾಪಟ್ಟೆ ಗಲೀಜಿದೆ. ಇದು ಮುಂಚೆ ಇದ್ದವ್ರು ಯೂಸ್ ಮಾಡಿರೋ ಸ್ಟವ್ ಅಲ್ವಾ, ಅದರಿಂದ ಗಲೀಜು ಜಾಸ್ತಿ ಇದೆ. ಎಷ್ಟು ಹೋಗುತ್ತೋ ಅಷ್ಟು ಕ್ಲೀನ್ ಮಾಡ್ತೀನಿ. ಜಾಸ್ತಿ ಎಲ್ಲ ಉಜ್ಜಿ ಮಾಡಿದ್ರೆ ಆಮೇಲೆ ಪ್ರಾಬ್ಲಮ್ ಮಾತು ತಲೆ ನೋವು ನನಗೆ. ಇಷ್ಟ ಕ್ಲೀನ್ ಮಾಡ್ತೀನಿ. ತಗೊಂಡು ಬಟ್ಟೆಯಲ್ಲಿ ಒರೆಸ್ಬಿಡೋದಷ್ಟೆ. ಸ್ಟವ್ ಮೇಲೆ ನೀರು ಜಾಸ್ತಿ ಹಾಕ್ಬಾರ್ದಲ್ವ, ಸೊ ಅದರಿಂದ ಬಟ್ಟೆ ಹಾಕಿ ಒರೆಸ್ತಾ ಇದ್ದೀನಿ.
ಹೋಗಿದೆ ಗೈಸ್, ಕ್ಲೀನ್ ಆಗ್ತಿದೆ. ಏನೇನೋ ಆಗಲ್ಲ ಅಂದ್ಕೊಂಡೆ, ಬಟ್ ಇಟ್ಸ್ ಆ್ಯಕ್ಚುಲಿ ಗೋಯಿಂಗ್. ನೋಡಿ ಹೆಂಗಿತ್ತು ಸ್ಟವ್, ಹೆಂಗಾಯ್ತು. ವಾವ್, ಹೊಟ್ಟೆ ಮಿಡಾಕಲ್. ನಂಗೆ ಯಾರು ಕಾಲ್ ಮಾಡಲ್ಲ ಗುರು, ಏರ್ಟೆಲ್ ಅವ್ರು ಮಾತ್ರ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾರೆ. 20 ಸತಿ ಮಾಡಬೇಡಿ ಅಂದರೂ ಮಾಡ್ತಾರೆ. ಅದು ಹೇಳೋಕ್ಕೂ ಆಗಲ್ಲ, ಆಟೋಮೇಟೆಡ್ ಬೇರೆ. ಸೊ ಯಾಕೆ ಹೇಳ್ತೀರಾ ನನ್ನ ತಲೆನೋವು. ಇಷ್ಟು ಕ್ಲೀನಾಗಿದೆ. ಇವಾಗ ಸ್ವಲ್ಪ ಡ್ರೈ ಕ್ಲಾತ್ ತೊಗೊಂಡು ಅದರಲ್ಲಿ ಒರೆಸ್ತೀನಿ. ಒರೆಸ್ಬಿಟ್ರೆ ಪೂರ ಕ್ಲೀನಾಗಿ ಹೋಗುತ್ತೆ. ಸ್ಟವ್ ನೋಡೋಕೆ ಕ್ಲೀನಾಗಿರುತ್ತೆ, ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲರೂ ನೈಟ್ ಕ್ಲೀನ್ ಮಾಡ್ಬಿಟ್ಟು ಮಾಡ್ಕೋತಾರೆ. ನಾನು ಬೆಳಿಗ್ಗೆ ಎದ್ಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತೀನಿ. ಈ ಥರ ಯಾರು ಇರ್ತಾರೆ, ಈ ಥರ ಯಾರೂ ಬರಲ್ಲ. ಶೂ ಯಾಕೆ ನೋಡಿ ಸುಮ್ಮನೆ ಕಿರಿಸ್ತಾಳು, ಯಾರೂ ಇರಲ್ಲ, ಸುಮ್ಮನೆ ಗಲೀಜಾಗ್ಬಿಟ್ಟು ಬರೀ ಬರ್ತದೆ. ವಾಶ್ ಮಾಡಿರಬೇಕು. ನಾಯಿಗಳು ಮನೇಲಿದ್ರೆ ಏನು ಕೂದಲು ಯಾಕೆ ಹೇಳ್ತೀರ, ಅಷ್ಟಲ್ಲ ಅಷ್ಟು ಕೂದಲಿದೆ. ಯಾರೂ ಇರಲ್ಲ, ಸುಮ್ಮನೆ ಹೋಗ್ಬಿಡ್ತಾರೆ, ಸುಮ್ಮನೆ. ಹಳೆ ಮನೆಯಲ್ಲೆಲ್ಲ ನಾನು ಕೆಲಸದ ಆಂಟಿ ಬರ್ತಾಯಿದ್ರು, ಸೊ ಅವ್ರು ಮಾಡ್ತಾಯಿದ್ರು. ಇಲ್ಲಿ ಕೆಲಸದ ಆಂಟಿ ಯಾರು ಹುಡ್ಕೊಂಡಿಲ್ಲ ನಾನು, ಸೊ ನಾನೇ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಯಾಕೆ ಇನ್ನೊಬ್ಬರನ್ನ ಇಟ್ಕೊಳ್ಳೋದು, ಮೈ ಬಗ್ಸ್ ಕೆಲಸ ಮಾಡೋಣ ನಾವೇ ಅಂತ ಅಂದ್ಕೊಂಡು ನಾನೇ ಮಾಡ್ತಾ ಇದ್ದೀನಿ ಎಲ್ಲ. ಇಷ್ಟು ಒಳ್ಳೆ ಹುಡುಗಿ ನಾನು. ಮದುವೆ ಆಗೋನು ತುಂಬ ಪುಣ್ಯ ಮಾಡಿದ್ದೆ. ಇದು ಆಗೋನು ಯಾರಾದರೂ ಇತ್ತು ನೋಡ್ಕೊಳ್ಳೋಣ ಅವಾಗ. ಯಾಸ್, ಎಷ್ಟು ಕ್ಲೀನ್ ಆಯಿತು ಗೊತ್ತಾ, ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ಮಸ್ತಾಗಿದೆ. ಟನ್. ಯಸ್. ಸೊ ಗೈಸ್, ಪಾತ್ರೆ ತೊಳೆಯೋಕ್ಕೆ ಇವಾಗ ಬಂದಿದ್ದೀನಿ. ಇಷ್ಟು ಪಾತ್ರೆ ಇದೆ. ಸೊ ಇವಾಗ ವಾಶ್ ಮಾಡಿಬಿಟ್ಟು ಮುಂದಿನ ಕೆಲಸ ಮಾಡಬೇಕು. ಮೊಟ್ಟೆ ತರಿಸ್ತಾಯಿದ್ದೀನಿ. ಸೊ ಎಗ್ ತಂದೂರಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬಾಯ್ಲ್ ಮಾಡಿ ಆಮೇಲೆ ಅದನ್ನು ನೆನೆಸಿಟ್ಟು ಮಾಡಬೇಕು. ಸೊ ಮಾಡುವಾಗ ನಿಮಗೆ ತೋರಿಸ್ತೀನಿ. ಈ ಪಾತ್ರೆ ತೊಳೆಯೋಣ ಬನ್ನಿ, ಓಕೆನಾ? ಸೊ ಗೈಸ್, ಪಾತ್ರೆ ತೊಳೆದಿದ್ದಾಯಿತು. ಪಾತ್ರೆ ತೊಳೆದಿದ್ದಾಯಿತು.
ಕಿಚನ್ ಕ್ಲೀನಾಗಿ ಇಟ್ಟಿದ್ದೀನಿ. ಅಂದರೆ ಒಂದು 2-3 ಪಾತ್ರೆ ಇದೆ, ನೆನೆಸಿಟ್ಟಿದ್ದೀನಿ. ಸೊ ಅದನ್ನು ಆಮೇಲೆ ತೊಳಿಬೇಕು. ಈಗ ನೋಡುವುದಕ್ಕೆ ಇಷ್ಟು ಹಿಂಗಿದೆ. ಟಂಟಡಾನ್. ಇದು ಆ್ಯಕ್ಚುಲಿ ಎತ್ತಿರಬೇಕು, ಅದನ್ನು ಹಂಗೆ ಇಟ್ಬಿಟ್ಟಿದ್ದೀನಿ, ಎತ್ತಿಡ್ತೀನಿ. ಸೊ ನೋಡಿ, ಕ್ಲೀನ್ ಮಾಡಿದ್ದೀನಿ. ಇಷ್ಟು ಪಾತ್ರೆ ತೊಳೆದೆ. ಸೊ ಅದನ್ನು ಸ್ವಲ್ಪ ಡ್ರೈ ಆದಮೇಲೆ ಜೋಡಿಸ್ಬೇಕು, ಬಿಕಾಸ್ ಉಡ್ಡು ಊದ್ಕೊಂಡ್ಬಿಡುತ್ತೆ ನೀರಿದ್ದಂಗೆ ಜೋಡಿಸಿದ್ರೆ. ಯಾ, ದಟ್ ಈಸ್ ಇಟ್ ಫಾರ್ ನೌ. ಬ್ರೇಕ್ಫಾಸ್ಟ್ ಮಾಡಬೇಕು. ಎಗ್ಸ್ ತರಿಸಿದ್ದೀನಿ, ಅದನ್ನು ಬಾಯ್ಲ್ ಮಾಡೋಕ್ಕಿಟ್ಟು ಆಮೇಲೆ ಎಗ್ ತಂದೂರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡುವ ಹೆಂಗೆ ಇರ್ತಾ ಅಂತ. 12 ಎಗ್ಗು, ಸ್ವಲ್ಪ ವೆಜಿಟೇಬಲ್ಸ್ ತರಿಸಿದ್ದೀನಿ. ಯಾ, ಇವಾಗ ಎಗ್ ಬಾಯ್ಲ್ ಮಾಡೋಕ್ಕಿಟ್ಟು ಆಮೇಲೆ ಅದನ್ನು ಎಗ್ ತಂದೂರಿ ಮಾಡೋಕ್ಕೆ ಮಿಕ್ಸ್ ಮಾಡಬೇಕು. ಸೊ ಮಾಡಬೇಕಾದ್ರೆ ತೋರಿಸ್ತೀನಿ ಬನ್ನಿ. ಇವಾಗ ಸದ್ಯಕ್ಕೆ ಎಗ್ ಬಾಯ್ಲ್ ಮಾಡೋಕ್ಕೆ ಇಡ್ತಿಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇಡ್ತೀನಿ, ಆಮೇಲೆ ಮಾಡ್ತೀನಿ. ಓಕೆನಾ ಗೈಸ್? ನಮ್ಮ ಪಪ್ಪು ನೋಡಿ, ನಮ್ಮ ಪಪ್ಪು ಚಿನ್ನಿ ಪಪ್ಪು. ನಮ್ಮ ಪಾಪುನ ಎತ್ಕೊಂಡಿರ್ಬೇಕಂತೆ, ನಮ್ಮ ಪಪ್ಪುನ ಎತ್ಕೊಂಡಿರ್ಬೇಕು. ಚಿನ್ನಿ ಇದು. ಸೊ ಗೈಸ್, ಊಟ ಮಾಡಿದ್ದಾಯಿತು. ಊಟ ಅಂದರೆ ಗ್ರಿಲ್ ಚಿಕನ್ ತರಿಸಿದೆ, ಸೊ ಅದನ್ನೇ ತಿಂದೆ. ಎಗ್ ತಂದೂರಿ ಇನ್ನೂ ಮಾಡಿಲ್ಲ, ಮಾಡಬೇಕು. ಇವಾಗ ಈಗ ಬೇಯಿಸೋಕೆ ಇಡಬೇಕು. ಆ್ಯಕ್ಚುಲಿ ಮೀಟಿಂಗ್ ಇತ್ತು ಅಂತ ಅಂದ್ಬಿಟ್ಟು ಏನೋ ತರಿಸ್ಕೊಂಬಿಟ್ಟೆ ತಿನ್ನೋಕ್ಕೆ. ಸೊ ಇವಾಗ ಎಗ್ ತಂದೂರಿಗೆ ಎಗ್ ಬೇಯಿಸೋಕೆ ಇಡಬೇಕು. ನಮ್ಮ ಪಾಪುಗೂ ನೈಟಿಗೆ ಮೊಟ್ಟೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಳಿಗೂ ಎಗ್ ಬೇಯಿಸಿ ಕೊಟ್ಟರೆ ತಿಂತಾಳೆ ಅವಳು. ಇಲ್ಲಾಂದರೆ ಡೈಲಿ ಅದೇ ಕೊಡ್ತಿದ್ರೆ ಅವಳಿಗೂ ಬೇಜಾರಾಗುತ್ತೆ. ಡೈಲಿ ಗೀ ಅನ್ನ ಅದೇ ಕೊಡ್ತಿದ್ರೆ ಅವಳಿಗೂ ಬೇಜಾರಾಗುತ್ತೆ. ಸೊ ಅದರಿಂದ ಮೊಟ್ಟೆ ಬೇಯಿಸ್ಬೇಕು. ಸ್ವಲ್ಪ ಕೆಲಸ ಮಾಡ್ತಿದ್ದೆ, ಸೊ ಕೆಲಸ ಮುಗಿಸಿ ಮೊಟ್ಟೆ ಬೇಯೋಕ್ಕಿಟ್ಟು ಆಮೇಲೆ ಬೇರೆ ಕೆಲಸನ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ. ಸ್ವಲ್ಪ ತಿಂದು ಅನ್ನ. ಇವಾಗ ಹೋಗಿ ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡಿದ್ದಾಳೆ, ನೋಡಬೇಕು. ಆಮೇಲೆ ಎದ್ದು ಬರ್ತಾಳೆ ಸ್ವಲ್ಪ ಹೊತ್ತು ಬಿಟ್ಟು. ಸೊ ಗೈಸ್, ಏನು ಮಾಡ್ತಾಯಿದ್ರೆ ನಮ್ಮ ಮನೇಲಿ ತಟ್ಟೆ ಇಡ್ಲಿ ಮಾಡೋಕ್ಕೆ ಪ್ಲೇಟ್ಸ್ ಇರಲಿಲ್ಲ. ಸೊ ಈ ಚಿಕ್ಕ ಪ್ಲೇಟ್ ತರಿಸ್ಕೊಂಡೆ, ನೈಟಿಗೆ ಇಡ್ಲಿ ಮಾಡೋಣ ಅಂತ. ಮತ್ತು ಡಿನ್ನರ್ ಪ್ಲೇಟ್ ತರಿಸ್ದೆ. ಎಷ್ಟು ಚೆನ್ನಾಗಿದೆ ನೋಡಿ, ಜಸ್ಟ್ 179 ನಂಗೆ ಸಿಕ್ಕಿದ್ದು ಜೆಪ್ಟೋನಲ್ಲಿ. ಚೆನ್ನಾಗಿದೆ. 2 ಪ್ಲೇಟ್ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಇವತ್ತಿಂದ ನಾನು ಡಿನ್ನರ್ ಈ ಪ್ಲೇಟಲ್ಲೇ ತಿನ್ನೋದು. ಎಷ್ಟು ಚೆನ್ನಾಗಿ. ಮತ್ತು ಇದು ನಾನು ತಟ್ಟೆ ಇಡ್ಲಿ ಮಾಡೋಕ್ಕೆ ತರಿಸಿರೋದು. ಆ್ಯಕ್ಚುಲಿ ದೊಡ್ಡದಿಲ್ಲ ಪ್ಲೇಟು, ಬಟ್ ಪರವಾಗಿಲ್ಲ. ಮಾಮೂಲಿ ಇಡ್ಲಿಗಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿದೆ. ಸೊ ಆಗುತ್ತೆ, ಇಡ್ಲಿ ಮಾಡ್ಬೋದು ಅದರಲ್ಲಿ. ಸೊ ಇಡ್ಲಿ ಪಾತ್ರೆನ ತೊಳ್ಕೊಂಡು ಅದರಲ್ಲಿ ಮಾಡಬೇಕು ನಾನು. ಅದನ್ನು ಹೆಂಗಿಡೋದು ಗೊತ್ತಿಲ್ಲ, ಬಿಕಾಸ್ ಸ್ಟ್ಯಾಂಡ್ ಇಲ್ಲ. ಬಟ್ ನೋಡು, ಸೊ ಇಡ್ಲಿ ಪಾತ್ರೆ ಮಾಡ್ತೀನಿ ಇವಾಗ. ಇಡ್ಲಿ ಕೂದಲೆಲ್ಲ ಕೆದರ್ಕೊಂಬಿಟ್ಟಿದೆ. ನಾನು ಮಲಗಿದೆ ಸ್ವಲ್ಪ ಹೊತ್ತು, ನಿದ್ದೆ ಬರ್ತಿತ್ತು ಅಂತ. ನೋಡು, ಮಾಡಬೇಕು. ಮಾಡಿದ್ಮೇಲೆ ಇಡ್ಲಿ ಮತ್ತು ಬಿಡ್ದಿನಲ್ಲಿ ಮಾಡ್ತಾರಲ್ಲ ಆ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಸೊ ಆ ಚಟ್ನಿ ಮತ್ತು ಇಡ್ಲಿ 2 ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಮಾಡ್ತೀನಿ, ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆನಾ? ಓಕೆನಾ? ಏನೋ ನೋಡ್ತಿದ್ದೆ, ಮರ್ತೋಗ್ಬಿಟ್ಟೆ ಮಾತಾಡೋದಕ್ಕೆ. ಓಕೆ, ಸೊ ನಾನು ನಿಮ್ಗೆ ತೋರಿಸ್ತೀನಿ ಬಿಡದಿ ಚಟ್ನಿ ಹೆಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಈ ವ್ಲಾಗ್ ನೋಡೋದನ್ನು ಮರಿಬೇಡಿ ಅಂತ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್. ದಯವಿಟ್ಟು ನನ್ನ ವ್ಲಾಗ್ನ ಪೂರ್ತಿ ನೋಡಿ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಓಕೆನಾ? ಅಪ್ಪಲ್ಲಿ ಬಂದೆ. ಸೊ ಡಿನ್ನರ್ಗೆ ಮೊಟ್ಟೆ
ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಮಾಡ್ಕೊಂಡಿದ್ದೆ, ಅದನ್ನು ತಿಂದ್ಬಿಟ್ಟು ಮೇಲೆ ತೋರಿಸ್ತಾ ಇದ್ದೀನಿ. ಪ್ಲಸ್ ಚಟ್ನಿ ಬಂದು ಇಡ್ಲಿ ಮಾಡಿದ್ದೆ. ನಮ್ಮ ಪಾಪುನು ತಿಂದಿದ್ದಾಯಿತು. ಇವಾಗ ಮಲ್ಕೊಳಕ್ಕೆ ಹೋಗುವ ಸಮಯ. ದಿಸ್ ಇಸ್ ಮೈ ಲಾಸ್ಟ್ ಮೀಲ್ ಆಫ್ ದ ಡೇ. ಸೊ ಮಲ್ಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಜೀರಿಗೆ ನೀರು ಕುಡಿದ್ಬಿಟ್ಟು ಪಾಚ್ಕೊಳ್ಳೋದು. ಈ ವಿಡಿಯೋ ಇಷ್ಟ ಆಗಿದ್ದು, ನಾನಿವತ್ತು ಸ್ನಾನ ಮಾಡಿಲ್ಲ. ಹೌದು, ಸ್ನಾನ ಮಾಡ್ತೀನಿ ಆಮೇಲೆ, ಬಟ್ ಮೋಸ್ಟ್ಲಿ ಆಮೇಲೆ ಮಾಡ್ತೀನಿ, ಇಲ್ಲ ಮಾರ್ನಿಂಗ್ ಮಾಡ್ತೀನಿ, ಎಲ್ಲ ಔಟ್ ಆದಮೇಲೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.